ಮನಸ್ಸಿಂದ ಆ ದೇವರ ಸೇವೆ ಮಾಡುವಂತಹ ಶಕ್ತಿಯನ್ನು ಅನುಗ್ರಹಿಸಿಕೊಟ್ಟು ಶೀಘ್ರವಾಗಿ ಆ ಶಿಲಾಮಯವಾದಂತಹ ಗರ್ಭಗೃಹವನ್ನು ನಿರ್ಮಾಣ ಮಾಡಿಕೊಂಡು ಪುನಃ ಆ ದೇವರನ್ನು ಪ್ರತಿಷ್ಠಾಪಿಸಲು ಬಡತಕ್ಕಂತಹ ಯೋಗ ಭಾಗ್ಯವನ್ನು ನಮಗೆ ಸಾನ್ನಿಧ್ಯ ದೇವತೆಗಳು ಅನುಗ್ರಹ ಮಾಡಿಕೊಡಲಿ ಹೇಳುವುದಾಗಿ ಆ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ನಾವೆಲ್ಲರೂ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಮೊಗ್ಗು ಸುಬ್ರಾಯ ದೇವರು ಕಳೆದ 44 ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿ ನಿರ್ಮಾಣಗೊಂಡು ಬ್ರಹ್ಮಕಲಶ ಕಳೆದು 44 ವರ್ಷಗಳು ಕಳೆದು ಹೋಯಿತು. ತದನಂತರ 9 ವರ್ಷಕ್ಕೆ ಮುಂಚಿತವಾಗಿ ಕ್ಷೇತ್ರದಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಚಿಂತಿಸಿದಾಗ ಕ್ಷೇತ್ರದ ಗರ್ಭಗುಡಿ, ನಮಸ್ಕಾರ ಮಂಟಪ ಹಾಗೂ ಸುತ್ತುಗೋಪುರ ಕಾಂಕ್ರೀಟೀಕರಣವಾದ ಕಾರಣ ಅದನ್ನೆಲ್ಲ ತೆಗೆದು ಭವ್ಯವಾದಂತಹ ದಿವ್ಯವಾದಂತಹ ಕಗ್ಗಲ್ಲಿನಲ್ಲಿಯೇ ಅದರ ಕೆಲಸ ಕಾರ್ಯವನ್ನು ಮಾಡಬೇಕೆಂದು ಕಂಡು ಬಂದ ಪ್ರಕಾರ ಕಳೆದ ಕೆಲವೇ 4-5 ತಿಂಗಳ ಮುಂಚಿತವಾಗಿ ನಾವು ಇದರ ಕೆಲಸಕ್ಕೆ ಪ್ರಾರಂಭ ಮಾಡಿದೆವು. ಅದಕ್ಕೆ ಮುಂಚಿತವಾಗಿ ಈ 9 ವರ್ಷಗಳಂತ ಹೇಳುವಾಗ ಒಂದು 2 ವರ್ಷ ಕೊರೋನಾ ಎಂಬ ಮಹಾರೋಗದಿಂದ ಅದು ಕಳೆದು ಹೋಯಿತು. ಅದಕ್ಕೆ ನಮಗೆ ಆ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ಅದಕ್ಕೆ ಬೇಕಾಗುವಂತಹ ಸಾಗುವಾನಿ ಮರವನ್ನು ಕ್ರೋಢೀಕರಿಸಿಕೊಂಡು ಈ ಊರಿನ ಕೆಲವು ಕೊಡುಗೈ ದಾನಿಗಳು ಕೆಲವು ಮರಗಳನ್ನು ದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಕ್ಷೇತ್ರದ ಹತ್ತಿರದ ಮರದ ಶಿಲ್ಪಿಗಳಾದಂತಹ ವಿಷ್ಣು ಆಚಾರ್ಯರವರ ನೇತೃತ್ವದಲ್ಲಿ ಅದರ ಕೆಲಸ ಕಾರ್ಯಗಳು ಒಂದು 75% ನಡೆದು ಹೋಗಿದೆ. ಇದನ್ನೆಲ್ಲ ಆಲೋಚನೆ ಮಾಡುವಾಗ ನಮಗೆ ಏನು ಮಾಡುವುದು, ಇದರ ಮುಂದಿನ ಕೆಲಸವನ್ನು ಯಾವ ರೀತಿಯಲ್ಲಿ ಕೊಂಡು ಹೋಗುವುದು ಎಂಬ ಒಂದು ನಮ್ಮಿಂದ ಕೂಡಿತೋ ಎಂಬ ಭಾವನೆಯಲ್ಲಿರುವಾಗ ಒಂದು ದಿವಸ ನಮ್ಮ ಕೊಡುಗೈ ದಾನಿಗಳಾದಂತಹ ಎಡಕ್ಕಾನ ಮಹಾಬಲೇಶ್ವರ ಭಟ್ರವರು ಊರಿಗೆ ಬಂದಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿ ಅವರನ್ನು ಸಂಪರ್ಕ ಮಾಡಿದೆವು. ಆವಾಗ ಅವರು, ನಾನು ಆ ಕ್ಷೇತ್ರಕ್ಕೆ ಬರುತ್ತೇನೆ, ನನಗೆ ಆ ದೇವರು ಯಾವ ರೀತಿಯ ಮನಸ್ಸನ್ನು ಕೊಡುತ್ತೇನೋ ಅದನ್ನು ನಾನು ಖಂಡಿತವಾಗಿ ಮಾಡುತ್ತೇನೆಂಬ ಭರವಸೆಯನ್ನು ಕೊಟ್ಟರು. ಅದೇ ಆ ನುಡಿದಂತೆ ಈ ಕ್ಷೇತ್ರಕ್ಕೆ ಆಗಮಿಸಿ ನೀವು ಮುಂದುವರಿಸಿ, ನಿಮ್ಮೊಂದಿಗೆ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಎಂಬ ದೊಡ್ಡ ಮಾತನ್ನು ಹೇಳಿದ ಕಾರಣ ನಮ್ಮ ಕ್ಷೇತ್ರದ ತಂತ್ರಿವರ್ಯರಾದಂತಹ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ್ ತಂತ್ರಿಯವರ ನೇತೃತ್ವದಲ್ಲಿ ಮೇ 18ನೆಯ ತಾರೀಕಿನಂದು ಶ್ರೀದೇವರನ್ನ ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದೆವು. ತದನಂತರ ನವೆಂಬರ್ 24ನೇ ತಾರೀಕಿನಂದು ಎಲ್ಲ ಇದ್ದಂತಹ ಗೋಪುರ ಹಾಗೂ ನಮಸ್ಕಾರ ಮಂಟಪ, ಗರ್ಭಗುಡಿಯನ್ನು ಎಲ್ಲ ತೆಗೆದು, ಅದಂದರೆ ಈ ಊರಿನ ಹಲವಾರು ಸಂಘ ಸಂಸ್ಥೆಗಳು, ಊರಿನ ಉತ್ತಮವಾದಂತಹ ಎಲ್ಲ ಉತ್ತಮ ಮನಸ್ಸಿನಂತಹ ಸದಸ್ಯರು ಅದನ್ನು ಸೇರಿ ನಾವು ಶ್ರಮದಾನದ ಮೂಲಕವೇ ಅದನ್ನೆಲ್ಲ ತೆಗೆಯಲಿಕ್ಕೆ ನಮಗೆ ಒಂದು ಬಹಳ ಪ್ರೇರಣೆಯಾಯಿತು. ತಂತ್ರಿಗಳ ನೇತೃತ್ವದಲ್ಲಿ ಗರ್ಭನ್ಯಾಸ ಕಾರ್ಯಕ್ರಮವನ್ನು ಸಹ ಮಾಡಲಿಕ್ಕೆ ಆಯಿತು. ಇಂದಿನ ಈ ಪುಣ್ಯ ದಿನದಂದು ಕಿರುಷಷ್ಠಿ, ಇಲ್ಲದಿದ್ದರೆ ವರ್ಷಂಪ್ರತಿ ಕಿರುಷಷ್ಠಿಗೆ ಉತ್ಸವ ನಡೆಯುವಂತಹ ಒಂದು ಪುಣ್ಯ ದಿನ ಇವತ್ತು. ಆ ಕಿರುಷಷ್ಠಿ ಹಿಂದೆ ಬಂದ ಕಾರಣ
ಮೊನ್ನೆ ಕಾರ್ಕಳದ ಜಗದೀಶ್ವರು ಹೇಳಿದರು ಕಿರುಷಷ್ಠಿಯ ದಿವಸವೇ ದಾರಂದವನ್ನು ಸಹ ಇಡುವ ಅಂತ. ಹಾಗಾದರೆ ಅದರ ಕೆಲಸ ಕಾರ್ಯಗಳು ಬಾಕಿ ಇದ್ದ ಕಾರಣ ಅದರ ಅಡಿಪ್ಪಡಿ ಮಾತ್ರವನ್ನು ಇವತ್ತು ಇಟ್ಟು ಶುಭ ಮುಹೂರ್ತದಲ್ಲಿ ದಾರಂದವನ್ನು ಇಟ್ಟಿದ್ದೇವೆ. ಕ್ಷೇತ್ರದ ಬಗ್ಗೆ ಹೇಳಬೇಕೆಂತಿದ್ದರೆ ಪುರಾತನವಾದಂತಹ ನಮ್ಮ ಹಿರಿಯರು ಮಾಡಿದಂತಹ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಗ್ರಾಮ ದೇವಸ್ಥಾನ ಬೇಕು, ಒಂದು ಭೂತಸ್ಥಾನ ಬೇಕು, ಒಂದು ದೈವಸ್ಥಾನ ಬೇಕು, ಮಠ ಮಂದಿರಗಳು ಬೇಕೆಂಬುದು ನಮ್ಮ ಸನಾತನ ಹಿಂದೂ ಧರ್ಮದಿಂದ ಬಂದಂತಹ ಸಂಪ್ರದಾಯ. ಅದಕ್ಕೋಸ್ಕರ ಆದರೆ ನಾವು ಭಾಗ್ಯವಂತರು. ಯಾಕೆಂತ ಹೇಳಿದರೆ ನಮಗೆ 2 ಗ್ರಾಮಕ್ಕೆ ಒಂದು ದೇವಸ್ಥಾನವನ್ನು ಕೊಟ್ಟಿದ್ದಾರೆ. ಮುಗು ಹಾಗೂ ಮೊದಲಿನ ಮೈರೆ ಈಗ ಶೇಣಿ ಗ್ರಾಮವಾಗಿದೆ. ಆ 2 ಗ್ರಾಮಗಳು ಅಂದರೆ ಇಲ್ಲಿಂದ ಬಣ್ಪುತ್ತಡ್ಕ ಬೆದರಂಪಳ್ಳದವರೆಗೆ ಸುತ್ತು ಅಷ್ಟು ವಿಸ್ತೀರ್ಣವಾಗಿರುವಂತಹ ಕೇವಲ 700-800 ಹಿಂದೂ ಮನೆಗಳನ್ನು ಹೊಂದಿರುವಂತಹ ಒಂದು ದೊಡ್ಡ 2 ಗ್ರಾಮಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವುದು. ಅದನ್ನು ಆದರೆ ಈಗಿನ ಹಲವಾರು ಕೃಷಿಕರು, ಸಣ್ಣ ಪುಟ್ಟ ಕೃಷಿಕರು ಮಾತ್ರ ಈ ಪ್ರದೇಶದಲ್ಲಿ ವಾಸಿಸುವಂತಹ ಕಾರಣ ಅಷ್ಟು ಈಗಿನ ಕೃಷಿಯ ಬಗ್ಗೆ ನಾವು ಹೇಳಬೇಕೆಂದರೆ ಎಷ್ಟು ಕಷ್ಟ ಬಂದರೂ ಅದರಿಂದ ಪ್ರಯೋಜನವಾಗುವಂತಹ ಸ್ಥಿತಿ ಇಲ್ಲ. ಆ ದೊಡ್ಡ ದೊಡ್ಡ ಕೊಡುಗೈ ದಾನಿಗಳು ಯಾರೂ ಇಲ್ಲದ ಕಾರಣ ಆದರೂ ಸಹ ಪ್ರತಿಯೊಂದು ಮನೆಯಿಂದ ನಾವು ಕೇವಲ ಕನಿಷ್ಠ ಪಕ್ಷ ಒಂದು 25,000ವನ್ನಾದರೂ 2 ವರ್ಷದಲ್ಲಿ ದೇವಸ್ಥಾನಕ್ಕೆ ಸಂದಾಯ ಮಾಡಬೇಕು ಎಂಬ ಕಾರ್ಯವನ್ನು ಮುಂದಿಟ್ಟುಕೊಂಡು ಸುಮಾರು 10 ತಂಡಗಳು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿ ತಿಂಗಳಿನಲ್ಲಿ ಎಲ್ಲ ಮನೆಗಳಿಗೂ ಸಂಪರ್ಕ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಫಲವಾಗಿ ಸುಮಾರು 1 ಕೋಟಿ ರೂಪಾಯಿ ನಾವು ಸಂಗ್ರಹ ಮಾಡಿದ್ದೇವೆ. ಸುಮಾರು 50 ಲಕ್ಷ ರೂಪಾಯಿಯ ಮರದ ವ್ಯವಸ್ಥೆಯಾಗಿದೆ. ನಮಗೆ ಅರ್ಚಕರಿಗೆ ಬೇರೆ ನಾವು ಇಲ್ಲಿ ಬಾಡಿಗೆ ರೂಮನ್ನು ಮಾಡಿಕೊಟ್ಟಿದ್ದೆವು. ಆದರೆ ಹತ್ತಿರದಲ್ಲಿ ದೇವಸ್ಥಾನದ ಹತ್ತಿರವೇ ಒಂದು ಮನೆ ಬೇಕು ಎಂಬ ಅದನ್ನು ಕಂಡುಕೊಂಡು ಸಮಿತಿಯವರು ಹಾಗೂ ಊರಿನ ಎಲ್ಲ ಜನಗಳನ್ನು ಕೂಡಿಸಿಕೊಂಡು ಚಿಕ್ಕದಾದ ಪುಟ್ಟದಾದಂತಹ ಒಂದು ಮನೆಯನ್ನು ಅರ್ಚಕರಿಗೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿದ್ದೇವೆ. ಅಲ್ಲದೆ ಒಂದು ಮರದ ಕೆಲಸ ಮಾಡಲಿಕ್ಕೆ ಒಂದು ಹಾಲ್ನಾಗೆ ಬೇಕಂತ ಹೇಳುವಾಗ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಹಾಲನ್ನು, ಅಂದರೆ ಮರದ ಕೆಲಸ ಇಲ್ಲಿ ಬಿಸಿಲಿನಲ್ಲಿ ಎಲ್ಲಿಯೂ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೋಸ್ಕರ ಅದನ್ನು ಸಹ ನಿರ್ಮಾಣ ಮಾಡಿದ್ದೇವೆ. ಬಾಕಿದ ಎಲ್ಲ ಕೆಲಸ ಕಾರ್ಯಗಳು ಅಂದರೆ ಶ್ರಮದಾನದಲ್ಲಿಯೇ ಅದರ ಶಿಲಾನ್ಯಾಸ ಮಾಡುವಂತಹ ಹೊಂಡವನ್ನು, ಅಂದರೆ ಅದು ಸುಮಾರು 10 ಫೀಟು ಅಡಿ ತೆಗೆಯಲಿಕ್ಕೆ ನಮಗೆ ಸಾಧ್ಯವಾಯಿತು. ಅದು ಎಲ್ಲ ಈ ಊರಿನ ಸಂಘ ಸಂಸ್ಥೆಯವರಿಂದಲೇ ಅದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ದಾನಿಗಳು ಸುಮಾರು ಜನ ನಮ್ಮ ಈ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರ ಪರಿಚಯವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ನಿಮ್ಮಲ್ಲಿ ಮಾಡ್ತಾರೆ. ಏನಿದ್ರೂ ಸಹ ಆದಷ್ಟು ಬೇಗ ಅಂದರೆ 2027ರಲ್ಲಿ ನಮಗೆ ಒಂದು ಬ್ರಹ್ಮಕಲಸವನ್ನು ಮಾಡುವಂತಹ ಆ ಭಾಗ್ಯ ಸಿಗುವಂತೆ ನಾವೆಲ್ಲರೂ ಹಾಗೂ ನಮ್ಮೂರಿನ ಈ ಕ್ಷೇತ್ರಕ್ಕೆ ಆಗಮಿಸಿದ ಕೊಡುಗೈ ದಾನಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಸಹಕರಿಸಿದರೆ ಅದು ಖಂಡಿತವಾಗಿಯೂ ನೆರವೇರಲಿಕ್ಕೆ ಸಾಧ್ಯವಿದೆ. ತಮಗೆಲ್ಲರಿಗೂ ಉತ್ತಮವಾದಂತಹ ಸುಬ್ರಾಯ ದೇವರು ಸನ್ಮಂಗಳವನ್ನಿತ್ತು ಆ ಕಾರ್ಯವನ್ನು ಯಶಸ್ವಿಗೊಳಿಸುವಂತೆ ಸಹಕರಿಸುವಂತಹ ಭಾಗ್ಯವನ್ನು ಅವರು ದೇವರು ನೀಡಬೇಕು. ಹಾಗೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ನಮ್ಮ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಚಿಕ್ಕವನಾಗಿದ್ದರೂ ಸಹ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಪ್ರಸಾದ್ ರೈ ಮಾಷ್ ಅವರಿದ್ದಾರೆ. ಅವರು ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಅಲಂಕರಿಸಿಕೊಂಡಿರುವವರು ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ವೆಂಕಟರಮಣ ಭಟ್ ಪಳ್ಳ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಅತಿಥಿಗಳು ಶ್ರೀ ರವೀಂದ್ರ ಆಳ್ವ ಕೋಟೆಕುಂಜ ಕಂಬಾರು, ಬಿದ್ರಡ್ಕ ಶ್ರೀ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು, ಕಿದೂರು ಶ್ರೀ ಮಹಾದೇವ ಶಾಸ್ತಾರ ದೇವಸ್ಥಾನದ ಮುಕ್ತೇಶ್ವರರು, ಹುಡುಕೋ ಗವರ್ಮೆಂಟ್ ಆಫ್ ಇಂಡಿಯಾ ಇದರ ಮಾಜಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಇವರು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸೇರಿರುವಂಥ ಎಲ್ಲ ಬಂಧುಗಳನ್ನು ಆತ್ಮೀಯ ಭಾಷೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತೇನೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ವೆಂಕಟರಮಣ ಭಟ್ ಅವರು ಒಂದೆರಡು ಮಾತನಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೀವಿ. ರವೀಂದ್ರ ಆಳ್ವರು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ಭಗವದ್ಭಕ್ತರೆ, ಇವತ್ತು ಷಷ್ಠಿ ದಾರಂದವನ್ನು ಇಟ್ಟಾಯಿತು. ಇನ್ನೀಗ ಮುಂದಿನ ಕೆಲಸ ಆಗಬೇಕು. ಆದ ಕಾರಣ ನಾವೆಲ್ಲರೂ ಧನದಿಂದ ಸಹಕರಿಸಿ ಆದಷ್ಟು ಬೇಗ ನಮಗೆ ದೇವಸ್ಥಾನದ ಕೆಲಸವನ್ನು ಪೂರೈಸುವ ಹಾಗೆ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಹೇಳುತ್ತಾ, ಎಲ್ಲ ಮಾನ್ಯರೇ, ಇಲ್ಲಿ ಸೇರಿರುವ ಎಲ್ಲ ಭಕ್ತಾದಿಗಳೇ, ನಾನು ಇಲ್ಲಿ ನನ್ನ ಹತ್ರ ಬಂದಿದ್ರು, ಇವರು ಮನೆಗೆ ಬಂದಿದ್ದರು. ಆದರೂ ನನಗೆ ಇವತ್ತು ಆಗ್ತದ ಅಂತ ನನಗೆ ಇವತ್ತು ಬರೋದೇ ಕಷ್ಟ ಇತ್ತು ನನಗೆ ಆ್ಯಕ್ಚುಲಿ. ಬಟ್ ಏನಾಗಿ ನನಗೆ ಮತ್ತೆ ಮನಸ್ಸಿಗೆ ಬಂದು ಇಲ್ಲಿ ಬರಲೇಬೇಕು ಅಂತ ಹೇಳ್ಬಿಟ್ಟು
ಅದು ನನಗೆ ಬೆಳಿಗ್ಗೆ ಚೆನ್ನಾಗಿ ಗೊತ್ತಾಗಿದೆ ಇದರ ವಿಷಯ. ಇದು ಎಷ್ಟು ಪವರ್ಫುಲ್ ಈ ದೇವಸ್ಥಾನ ಇಲ್ಲಿ ಉಂಟಂತ ಹೇಳಿದರೆ, ಇದು ಆದ ನಂತರ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಈ ಊರಿನವರಿಗೆ ಇನ್ನೂ ನಿಮಗೆ ಏನೂ ಬೇಡ. ಇದು ಮತ್ತೊಂದು ಒಳ್ಳೆ ಕೆಲಸ ಅವರು ಹೇಳಿದ್ದು ಏನಂತ ಹೇಳಿದರೆ, ನೀವೊಂದು ಡಿಸಿಷನ್ ತಗೊಂಡಿದ್ದೀರಿ, ಎಲ್ಲ ಮನೆಯವರು ಒಂದು 5,000 ಆಗಲಿ 10,000 ಆಗಲಿ ಫಸ್ಟ್ ನಿಮ್ಮದು ದನ ಬರಬೇಕು ಇಲ್ಲಿಗೆ. ಯಾಕಂದರೆ ನಿಮಗೆ ಇದರ ಮೇಲೆ ವಿಶ್ವಾಸ ಬಂದರೆ, ನಿಮಗೆ ಇಲ್ಲಿ ಇದರ ಮೇಲೆ ಒಳ್ಳೆ ಭಕ್ತಿ ಬಂದರೆ, ಇದು ಮುಂದಕ್ಕೂ ಇದು ಒಳ್ಳೆ ನಡೀತದೆ. ಇದರಲ್ಲಿ ಒಳ್ಳೆ ಕೆಲಸಗಳು ಇಲ್ಲಿ ಆಗ್ತದೆ. ದೇವಸ್ಥಾನ ಅಂತೇಳಿದರೆ ಏನಂತೇಳಿದರೆ, ಇದು ನಮಗೆ ಒಂದು 1,000 ಲಕ್ಷಗಡ ಕೋಟಿ ಜನರ ಒಂದು ಸಪೋರ್ಟ್ ಇದ್ದಾಗ ಒಬ್ಬ ದೇವರು ನಮಗೆ ಮಾಡ್ಕೊಳ್ಬೋದು. ನಾವು ಪ್ರಾರ್ಥನೆ ಮಾಡ್ತೇವೆ ಬಂದುಬಿಟ್ಟು, ನೋಡಪ್ಪ ನಮಗೇನಾದರೂ ಒಂದು ಸರಿ ಮಾಡಿ, ನಮಗೆ ವಿದ್ಯೆಯಲ್ಲಿ ನಮ್ಮನ್ನು ಇದು ಮಾಡಿ, ಅದರಲ್ಲಿ ಮಾಡಿ, ನಮ್ಮ ತೋಟದಲ್ಲಿ ಅಡಿಕೆ ಇದು ಮಾಡಿ, ಎಲ್ಲ ಕೆಲಸ ಇದರಲ್ಲಿ ಆಗ್ತಾ ಉಂಟು. ಆಗ ಯಾವಾಗ ಆಗ್ತಾ ಅಂತೇಳಿದರೆ ನಮಗೆ ಅದರಲ್ಲಿ ಭಕ್ತಿ ಇರಬೇಕು. ನಾನು ಆಗುವುದನ್ನು ಮಾಡ್ತೇನೆ. ಇದು ಆದಷ್ಟು ಬೇಗ 27ನೇ ಇಸವಿಯಲ್ಲಿ ಹೇಳಿದ್ದಾರೆ, ಅದರಲ್ಲಿ ಇದು ಕಂಪ್ಲೀಟ್ ಆಗಿಬಿಟ್ಟು ನಾವು ನಮ್ಮ ಬ್ರಹ್ಮ ಕೆಲಸ ಮಾಡಿಸಿಬಿಡುವ. ಅವರು ಹೇಳಿದ ಹಾಗೆ ವೇದಿಕೆ ಒಂದು ಸಲ ಹತ್ತಿದ್ದು ನನಗೆ ಭಾಳ ನನ್ನ ಜೀವಮಾನದ ಸಾಧನೆಯ ಇದಕ್ಕಾಗಿ ನನಗೆ ಸಿಕ್ಕಿದ ಪ್ರಶಸ್ತಿ ರಾಷ್ಟ್ರಪತಿಯವರಿಂದ ಪಡೆಯುವಾಗ ಒಂದು ಸಲ ವೇದಿಕೆ ಹತ್ತಿದೆ. ಅದೇ ಥರದ ಅನುಭವ ಇವತ್ತು ವೇದಿಕೆಯಲ್ಲಿ ಕೂತಾಗಲೂ ಆಗ್ತಾಯಿದೆ. ಕಾಸರಗೋಡು ಕರ್ನಾಟಕದಿಂದ ಹೊರಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗೆ ಬಂದು ಕೇರಳಕ್ಕೆ ಸೇರಿದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇವಸ್ಥಾನಗಳ ಇದು ಬ್ರಹ್ಮಕಲಶಗಳು ಆಮೇಲೆ ಜೀರ್ಣೋದ್ಧಾರಗಳು ಆಗ್ತಾ ಇರೋದು, ಅಲ್ಲಲ್ಲಿ ನಡೀತಾ ಇರೋದು ಭಾಳ ವಿಶೇಷ. ಅದರ ಜೊತೆಯಲ್ಲೇ ಕನ್ನಡದ ಕೆಲಸಗಳು ನನಗೆ ಅವತ್ತು ಪ್ರಾರ್ಥನೆ ಕೇಳುವಾಗ ಆಳವರು ಅದನ್ನು ಹೇಳಿದರು. ಭಾಳ ಖುಷಿಯಾದ್ದೇನು ಅಂತಂದರೆ, ಅಲ್ಲಲ್ಲಿ ಆಯಕಟ್ಟಿನ ಜಾಗದಲ್ಲಿ ಸರಿಯಾದವರು ಬಂದು ನೆಲೆಸ್ತಾ ಇದ್ದಾರೆ ಅಥವಾ ಸ್ಥಾಪನೆಗೊಳ್ತಾ ಇದ್ದಾರೆ ಅನ್ನೋದೇ ಭಾಳ ಖುಷಿ. ದೇವರ ಇದು ಹೇಳೋದಾದರೆ ನನಗೆ ಸರಿಯಾಗಿ ಗೊತ್ತಿಲ್ಲ, ಹೌದು ಅಲ್ವೋ ಅಂತ ಅಂದ್ಬಿಟ್ಟು, ಈ ದೇವರಿಗೂ ನನಗೂ ವೈಯಕ್ತಿಕವಾಗಿ ಆ ದೇವರ ಹರಕೆಯಿಂದ ಹುಟ್ಟಿದವನು ನಾನು ಅಂತ ಹೇಳಿದ್ದಿದೆ. ಹಾಗಾಗಿ ನನ್ನ ಹೆಸರು ಕೂಡ ಅದೇ ಇದೆ. ಆಳೂರು ಹೇಳಿದಾಗೆ ಎಲ್ಲರ ಸಹಕಾರದಿಂದ ಇದು ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಅಂದರೆ 27ರಲ್ಲಿ ಬ್ರಹ್ಮಕಲಶ ಮಾಡಬೇಕು ಅಂತಿದ್ದಾರೆ ಅಂತ ಅಂದ್ಬಿಟ್ಟು, ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಸಾಧ್ಯ ಅಂತ ಅಂದ್ಬಿಟ್ಟು, ಕರ್ನಾಟಕ ಸರ್ಕಾರದಲ್ಲಿ ಈ ದೇವಸ್ಥಾನಗಳಿಗೆ ಅಂತ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದು ಸಾಧ್ಯನಾ ಅಂತ ಅಂದ್ಬಿಟ್ಟು ವಿಚಾರಿಸಿ ಅದರ ಸಂಬಂಧಪಟ್ಟವರಿಗೆ ತಿಳಿಸ್ತೀನಿ. ನಾನು ಎಲ್ಲರಿಗೂ ಒಳ್ಳೆಯದಾಗಿ ಸಕ್ರಿಯವಾಗಿ ನಮ್ಮ ಗುಡ್ಡೆ ದೇವಸ್ಥಾನದ ವಿಚಾರದಲ್ಲಿ ಇದ್ದರೆ ಕೂಡ ಎಲ್ಲಿದ್ದರೂ ಕೂಡ ನಾನು ಅಲ್ಲಿಗೆ ಮುಟ್ತೇನೆ. ಆದರೂ ಕೂಡ ನಾನು ಇಲ್ಲಿಂದಲೇ ಈಗ ಮದುವೆಯಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಒಂದು 10-15 ವರ್ಷದಿಂದ ಬರ್ತಾ ಇದ್ದೇನೆ. ನನಗೆ ಆ ಸುಬ್ರಹ್ಮಣ್ಯ ದೇವರು ಒಳ್ಳೆಯ ರೀತಿಯಲ್ಲಿ ನನಗೆ ನಾನು ಹೇಳಿದಂಥ ಎಂಥಾದರೂ ವಿಷಯ ಇದ್ದರೂ ಕೂಡ ಅವರದನ್ನು ಪೂರೈಸಿದ್ದಾರೆ. ಆದ ಕಾರಣ ನಾನು ಸಕ್ರಿಯವಾಗಿ ದೇವಸ್ಥಾನದ ಕೆಲಸಕ್ಕೆ ಏನಾದರೂ ಇದ್ದರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಈ ದೇವಸ್ಥಾನವು ಮುಂದೆಯೂ ಕೂಡ ಒಳ್ಳೆಯ ಜೀರ್ಣೋದ್ಧಾರ ಆಗಿ ಆದಷ್ಟು ಬೇಗ ಬ್ರಹ್ಮಕಲಶವು ಕೂಡ ನಡೀಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸಿ. ಏನಿದ್ರು ಒಂದು ಪುರಾತನ ದೇವಸ್ಥಾನ, ಆಗ ಅದರ ಕಾರಣಿಕ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆಗ ಜೀರ್ಣೋದ್ಧಾರ ಆಗುವಂತಹ ಹಾಗೆ ಇದನ್ನು ಒಂದು ಗರ್ಭಗುಡಿಯನ್ನು ನಮ್ಮ ಶಿಲಾನ್ಯಾಸದಿಂದ ಅನಂತರ ಷಡಾಧಾರ ಆನಂತರ ಗರ್ಭನ್ಯಾಸ ಇದೆಲ್ಲ ನೋಡುವಂತಹ ಭಾಗ್ಯ ನಮ್ಮ ಊರವರಿಗೆ ಸಿಕ್ಕಿದೆ. ಸಾಮಾನ್ಯ ಎಲ್ಲರಿಗೂ ಸಿಗುವಂಥ ಭಾಗ್ಯ ಅಲ್ಲದು. ಒಂದು ಗ್ರಾಮ ದೇವಸ್ಥಾನವನ್ನು ಹೇಗೆ ನಾವು ಗ್ರಾಮ ದೇವಸ್ಥಾನವನ್ನು ನೋಡ್ತೇವೆ, ಹಾಗೆಯೇ ಒಳಗೆ ದೇವರನ್ನು ನೋಡ್ತೇವೆ, ಅದು ಹೇಗೆ ಅಡಿಯಿಂದ ಹೇಗೆ ಬಂದಿದೆ ಎಂಬುದು ಗೊತ್ತಿರುವುದಿಲ್ಲ. ಆದರೆ ಅದನ್ನು ಕೂಡ ನೋಡುವಂತಹ ಭಾಗ್ಯ ನಮಗೆ ಒದಗಿ ಬಂದಿದೆ. ಹಾಗೆ ನಮಗೆ ಮಹಾಬಲೇಶ್ವರ ಭಟ್ರು ಇಲ್ಲಿ ಬಂದ ನಂತರ ಒಮ್ಮೆ ನಮಗೆ ಶುರು ಮಾಡಿ ಕೊರೋನಾ ಬಂತು. ಆನಂತರ ನಮ್ಮ ಕಲೆಕ್ಷನ್ ನಾವು ಮಾಡ್ತಾ ಇದ್ದೆವು, ಕೆಲವು ಕೆಲಸ ಮಾಡ್ತಾಯಿದ್ದೆ. ಆದರೆ ಪ್ರಧಾನ ಇದಕ್ಕೆ ಇಳಿಲಿಕ್ಕೆ ನಮಗೆ ಧೈರ್ಯ ಇರಲಿಲ್ಲ, ಸಾಕಷ್ಟು ಹಣ ಇರಲಿಲ್ಲ. ಅವರು ಫಸ್ಟಿಗೆ ಮರ ತಗೊಂಡು ಮರದ ಕೆಲಸ ಎಲ್ಲ ನಾವು ಸಾಮಾನ್ಯ ಒಂದು 80% ಮೇಲೆ ಮುಗ್ದಿದೆ ಮಾಡಿನದ್ದು. ಕೆಲವರು ದಾನವಾಗಿ ಕೊಟ್ಟರು, ಸ್ವಲ್ಪ ಪರ್ಚೇಸ್ ಮಾಡಿದ್ದೇವೆ ಸಾಗುವಾಣಿ ಮರ, ಹಾಗೆ ಕಂಡು ಬಂದದ್ದು ಪ್ರಶ್ನೆಯಲ್ಲಿ. ಆಗ ಬಹುಶಃ ಅಲ್ಲಿ ನಮ್ಮ ಮಹಾಬಲೇಶ್ವರ ಭಟ್ರು ಇಲ್ಲಿ ಬಂದ ಮೇಲೆ, ಹಾಗೆ ನಮ್ಮ ಕೋಲಾರ ಕುಂಜಣ್ಣ ಭಂಡಾರಿಯವರು ಕೂಡ ಅದರಿಂದ ಮೊದಲು ಬಂದರು, ಅವರು ಕೂಡ ಮಹಾಬಲೇಶ್ವರ ಭಟ್ರಲ್ಲಿ ಮಾತಾಡಿದರು. ಹಾಗೆ ಅವರು ಇಲ್ಲಿ ಬಂದ ಮೇಲೆ ನಮಗೆ ಅದಕ್ಕೊಂದು ಪುನರ್ಜೀವ ಆಯಿತು. ನಾವು ಇದ್ದೇವೆ, ನೀವು ಮುಂದುವರಿಸಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದೆವು. ಈಗ
ಶಿಲಾನ್ಯಾಸ ಮಾಡಿ 2-3 ತಿಂಗಳೊಳಗೆ ನಮಗೆ ಇಷ್ಟು ಮಾಡಲಿಕ್ಕೆ ಸಾಧ್ಯ ಆಯಿತು. ಹೆಚ್ಚಿನ ಕಲ್ಲುಗಳೆಲ್ಲ ಬಂದಿದೆ. ನಾವು ಈ ವೇಗದಲ್ಲಿ ಹೋದರೆ ಖಂಡಿತವಾಗಿ ನಮಗೆ ಒಂದು ಮಾರ್ಚ್ ಆಗುವಾಗ ಇದರ ಕೆಲಸ ಪೂರ್ತಿ ಆದಿತ್ತು ಅಂತ ಕಾಣ್ತದೆ. ಹಾಗೆ ಇನ್ನು ನಮಗೆ ಸುತ್ತುಗೋಪುರ ಆಗಬೇಕು, ಒಂದು ಬಾವಿ ಆಗಬೇಕು ನಮ್ಮ ಎಸ್ಟಿಮೇಷನ್ ಪ್ರಕಾರ. ಹಾಗೆ ಇಲ್ಲಿಗೆ ಬರುವ ಮಾರ್ಗದ ವ್ಯವಸ್ಥೆ ಕೂಡ ಅಷ್ಟು ಸರಿಯಾಗಿಲ್ಲ, ಅದೊಂದು ಆಗಬೇಕು. ಒಂದು ಕೆರೆ ಇತ್ತು ಮೊದಲು, ಆರಾಟ ಕೆರೆ ಆಗ್ತಾಯಿತ್ತು. ಅಲ್ಲಿ ನಾಗನ ಸಾನ್ನಿಧ್ಯ ಎಲ್ಲ ಅಲ್ಲಿರುವಂಥದ್ದು, ಅಲ್ಲಿ ನಾಗನ ಕೆರೆ ಉಂಟು. ಹಾಗೆ ಅದು ಮೊದಲು ಇಲ್ಲಿತ್ತು, ಈಗ ಒಂದು 5-6 ವರ್ಷ ಹಿಂದೆ ಅಲ್ಲಿ ಅದನ್ನು ಪುನಃಪ್ರತಿಷ್ಠೆ ಮಾಡಿದ್ದು. ಅದು ಅದರ ಮೊದಲಿನ ಹಿಂದಿನ ಕಾಲದ ಸ್ಥಳ, ಅದು ನಾಗ ಅಲ್ಲಿದ್ದದ್ದು. ಈ ರೀತಿಯಲ್ಲಿ ಒಂದೊಂದಾಗಿ ನಾವು ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನಷ್ಟು ಕಾರ್ಯಗಳು ಆಗಲಿಕ್ಕಿವೆ. ಎಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿಯೂ ನಾವು ಭಾಳ ವಿಜೃಂಭಣೆಯಿಂದ ಶೀಘ್ರವಾಗಿ ಆ ದೇವರ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯ ಬರಲಿ ಅಂತ ಪ್ರಾರ್ಥಿಸಿಕೊಂಡು 2 ಮಾತುಗಳನ್ನು ಹೇಳ್ತೇನೆ. ನಮ್ಮ ಕಾರ್ಯಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಇವಾಗ ಈ ಶುಭ ಸಮಾರಂಭದ ವೇದಿಕೆಯ ಒಂದು ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇಲ್ಲಿ ಯಾರು ವಾದ ಮಾಡೋರು ಯಾರು ಇಲ್ಲ, ಎಲ್ಲರೂ ಧನ್ಯತಾ ಮನೋಭಾವದಲ್ಲಿರುವವರೇ. ಆದರೂ ಕೂಡ ಆ ಹೆಸರು ಆಗಿರ್ತದೆ. ಇದರಲ್ಲಿ ನಮ್ಮ ಈ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಿಕೊಂಡವರು ನಮ್ಮವರಾದಂತಹ ದೇವಳದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೆಂಕಟರಮಣ ಭಟ್ ಪಳ್ಳ ಇವರಿಗೆ ಇಲ್ಲಿ ಸೇರಿರುವಂತಹ ಸಮಸ್ತ ಭಕ್ತ ಜನವಾಳಿ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಈ ದಿವಸ ಒಬ್ಬರು ಆಗುಂತಕ ವ್ಯಕ್ತಿಯಾಗಿ ನಮಗೆ ಸಿಕ್ಕಿದವರು ಅಂದರೆ ಅತಿಥಿಗಳೇ ರವೀಂದ್ರ ಆಳೂರು. ಅವರ ಮನೆಗೆ ನಾವು ಹೋಗಿದ್ದೇವೆ. ಬಹಳ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಒಂದು ದಿವಸ ಬರ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈ ದಿವಸ ಅವರಿಗೆ ನಮ್ಮ ಈ ದೇವಸ್ಥಾನಕ್ಕೆ ಚಿತ್ತೈಸುವಂತಹ ಮತ್ತು ಇಷ್ಟು ನಮ್ಮೆಲ್ಲರ ಎದುರಿಗೆ ಸ್ವಲ್ಪ ಹೊತ್ತು ಅವರಿಗೆ ಮಾತನಾಡುವಂತಹ ಒಂದು ಯೋಗವೂ ಕೂಡ ಸಿಕ್ಕಿದೆ. ನೆರೆದಿರುವಂತಹ ಎಲ್ಲವರಿಗೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದ ಕೊಡೋದು ಅಷ್ಟು ಸರಿಯಾಗುವುದಿಲ್ಲ ಎಂಬಂತಹ ವಿಷಯದಿಂದ ಬಂದಿರುವಂತಹ ಈ ದೇವಳದ ಭಕ್ತರು ಎಲ್ಲರೂ ಕೂಡ ಈ ಎಲ್ಲ ಭಗವದ್ಭಕ್ತರಿಗೆ ದೇವಳಕ್ಕೆ ತನು ಮನು ಧನಗಳಿಂದ ನಿತ್ಯವೂ ಕೂಡ ಸಹಕರಿಸುವಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಮತ್ತೊಮ್ಮೆ ಹೊಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮ ಈಗ ಕೊನೆಯ ಹಂತಕ್ಕೆ ಮುಟ್ತಾ ಇದೆ.